ತಿಮ್ಮಪ್ಪನ ಪ್ರಸಾದ ಲಡ್ಡುಗಳಲ್ಲಿ ಪ್ರಾಣಿಗಳ ಕೊಬ್ಬು ಬಳಸಲಾಗಿದೆ ಎಂಬ ವಿವಾದ ಹಲವು ವರ್ಷಗಳಿಂದ ಭಕ್ತರ ಮನಸ್ಸಿನಲ್ಲಿ ಸಂಶಯವನ್ನ ಹುಟ್ಟಿಸಿತ್ತು. ಈ ಪ್ರಕರಣ ರಾಜಕೀಯ ಸ್ವರೂಪ ಪಡೆದುಕೊಂಡು ದೇಶದಾದ್ಯಂತ ದೊಡ್ಡ ಸುದ್ದಿಯೂ ಆಗಿತ್ತು. ಇದೀಗ ಈ ಬಹು ಚರ್ಚಿತ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಿಬಿಐ ಸಲ್ಲಿಸಿರುವಂತಹ ಅಂತಿಮ ಆರೋಪ ಪಟ್ಟಿ ಹಲವು ಮಹತ್ವದ ಅಂಶಗಳನ್ನ ಬಹಿರಂಗಪಡಿಸಿದೆ. ಲಡ್ಡು ತಯಾರಿಕೆಗೆ ಬಳಸಿರುವಂತಹ ತುಪ್ಪ ಶುದ್ಧ ಹಸುವಿನ ತುಪ್ಪವಲ್ಲ, ಬದಲಾಗಿ ಅದನ್ನ ಕೃತಕವಾಗಿ ತಯಾರಿಸಿ ಪೂರೈಸಲಾಗಿದೆ ಅಂತ ಸಿಬಿಐ ದೃಢಪಡಿಸಿದೆ. ಶುದ್ಧ ತುಪ್ಪದ ನೋಟ, ವಾಸನೆ ಮತ್ತು ಗುಣಮಟ್ಟವನ್ನ ನಕಲಿ ರೀತಿಯಲ್ಲಿ ಸೃಷ್ಟಿಸೋಕೆ ಸಸ್ಯಜನ್ಯ ಎಣ್ಣೆಗಳು ಮತ್ತು ರಾಸಾಯನಿಕ ಎಸ್ಟರ್ಗಳನ್ನ ಬಳಸಲಾಗಿದೆ ಅಂತ ಸ್ಪಷ್ಟಪಡಿಸಿದೆ. ಈ ತುಪ್ಪವನ್ನ ಪೂರೈಸಿದಂತಹ ಪ್ರಮುಖ ಸಂಸ್ಥೆ ಉತ್ತರಾಖಂಡದ ಭಗವಾನ್ಪುರದಲ್ಲಿರುವಂತಹ ಬೋಲೆ ಬಾಬಾ ಆರ್ಗ್ಯಾನಿಕ್ ಡೈರಿ ಅಂತ ಸಿಬಿಐ ಗುರುತಿಸಿದೆ. ಇನ್ನು ತನಿಖೆಯಲ್ಲಿ ಈ ಸಂಸ್ಥೆಗೆ ಸ್ವಂತ ಹಾಲು ಸಂಗ್ರಹ ವ್ಯವಸ್ಥೆಯೂ ಇಲ್ಲ, ಬೆಣ್ಣೆ ಉತ್ಪಾದನಾ ಘಟಕವೂ ಇಲ್ಲ ಅನ್ನುವುದು ಬೆಳಕಿಗೆ ಬಂದಿದೆ. ಕಾಗದದ ಕಂಪನಿಯಂತಿದ್ದ ಈ ಸಂಸ್ಥೆ ತಿರುಮಲ ತಿರುಪತಿ ದೇವಸ್ಥಾನಕ್ಕೆ ಸುಮಾರು 68 ಕೆಜಿ ನಕಲಿ ತುಪ್ಪವನ್ನ ಪೂರೈಸಿದೆ. ಒಟ್ಟು ಸುಮಾರು 250 ಕೋಟಿ ರೂಪಾಯಿ ಮೌಲ್ಯದ ತುಪ್ಪ ಪೂರೈಕೆಯಲ್ಲಿ ಭಾರಿ ವಂಚನೆ ನಡೆದಿದೆ ಅಂತ ಸಿಬಿಐ ಹೇಳಿದೆ. ತುಪ್ಪ ತಯಾರಿಕೆಗೆ ಕೋಲ್ಕತ್ತಾ ಮೂಲದ ಕಂಪನಿಗಳಾದಂತಹ ತಾಳೆ ಎಣ್ಣೆ ಮತ್ತು ತಾಳೆ ಕರ್ನಲ್ ಎಣ್ಣೆಗಳನ್ನ ಬಳಸಲಾಗಿದೆ. ತುಪ್ಪದ ಶುದ್ಧತೆಯನ್ನ ಪರೀಕ್ಷಿಸುವ ರಿಚರ್ಡ್ ಮಿಸೆಲ್ ಪರೀಕ್ಷೆಯನ್ನ ಮರೆಮಾಡೋಕೆ ಈಗ ಅಸಿಟಿಕ್ ಆಮ್ಲ ಎಸ್ಟರ್ಗಳನ್ನ ಸೇರಿಸಲಾಗಿದೆ. ಬಣ್ಣಕ್ಕಾಗಿ ಬೀಟಾ ಕ್ಯಾರೋಟಿನ್, ವಾಸನೆ ಮತ್ತು ವಿನ್ಯಾಸಕ್ಕಾಗಿ ಸುಗಂಧ ದ್ರವ್ಯಗಳನ್ನ ಬಳಸಲಾಗಿದೆ. ತನಿಖಾಧಿಕಾರಿಗಳ ಪ್ರಕಾರ ಈಗ ಪ್ರಾಣಿಗಳ ಕೊಬ್ಬಿನಂತೆ ಕಾಣಿಸಿದ್ದಂತಹ ಅಂಶಗಳು ವಾಸ್ತವವಾಗಿ ಸಸ್ಯಜನ್ಯ ಎಣ್ಣೆ ಮತ್ತು ರಾಸಾಯನಿಕಗಳ ಪರಿಣಾಮವಾಗಿದ್ವು. ಇನ್ನು ತಿರುಪತಿ ದೇವಸ್ಥಾನದಲ್ಲಿ 2019 ರಿಂದ 2024 ಲಡ್ಡು ತಯಾರಿಕೆಗೆ ಬಳಸಲಾದಂತಹ ತುಪ್ಪದಲ್ಲಿ ಗೋಮಾಂಸ ಕೊಬ್ಬು ಅಥವಾ ಹಂದಿ ಕೊಬ್ಬು ಬಳಸಲಾಗಿಲ್ಲ ಅಂತ ಸಿಬಿಐ ಸ್ಪಷ್ಟನೆ ನೀಡಿದೆ. ಈ ಪಿತೂರಿಯಲ್ಲಿ ಸಿಬಿಐ ಒಟ್ಟು 36 ಮಂದಿಯನ್ನ ಆರೋಪಿಗಳಾಗಿ ಹೆಸರಿಸಿದೆ. ಟಿಟಿಡಿಯ ಮಾಜಿ ಕರ್ನಲ್ ಮ್ಯಾನೇಜರ್ ಸುಬ್ರಹ್ಮಣ್ಯಂ, ಈಗ ನಕಲಿ ತಪಾಸಣಾ ವರದಿ ನೀಡಿದಂತಹ ಡೈರಿ ಸಲಹೆಗಾರ ವಿಜಯ್ ಭಾಸ್ಕರ್ ರೆಡ್ಡಿ ಹಾಗೂ ಬೋಲೆ ಬಾಬಾ ಡೈರಿ ಮಾಲೀಕರಾದಂತಹ ಫೋಮಿಲ್ ಮತ್ತು ವಿಪಿನ್ ಜೈನ್ ಪ್ರಮುಖ ಆರೋಪಿಗಳಾಗಿದ್ದಾರೆ. ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ ಕೆಎಂ ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.